ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ದಿನಗಳಿವು. ಇದೊಂಥರ ಪರೀಕ್ಷೆಯ ಋತು. ದೇಹ ಮತ್ತು ಮನಸ್ಸಿನ ಒತ್ತಡದ ಜೊತೆಗೆ ಕಣ್ಣಿಗೂ ಬಹಳ ಶ್ರಮವಾಗುವ ಸಮಯ ಇದು. ಹೀಗಾಗಿ ಪರೀಕ್ಷೆಯ ದಿನಗಳಲ್ಲಿ ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪರೀಕ್ಷೆಯ ದಿನಗಳಲ್ಲಿ ಕಣ್ಣಿನ ಕಾಳಜಿ ಹೀಗಿರಲಿ. ಇದೊಂಥರ ಪರೀಕ್ಷೆಯ ಋತು. ಈ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಒತ್ತಡಗಳಿರ್ತವೆ. ರಾತ್ರಿ ನಿದ್ದೆಗೆಟ್ಟು ಓದಬೇಕು ಅನ್ನೋ ದೈಹಿಕ ಒತ್ತಡ, ಹೆಚ್ಚಿನ ಅಂಕಗಳು ಬೇಕು ಅನ್ನುವ ಮಾನಸಿಕ ಒತ್ತಡ, ಇವೆಲ್ಲವುಗಳ ಮೊತ್ತವಾಗಿ ಒತ್ತಡ ಹೆಚ್ಚೋದು ಕಣ್ಣುಗಳ ಮೇಲೆ. ಪುಸ್ತಕದಲ್ಲಿರೋದು ಮಸ್ತಕಕ್ಕೆ ಇಳಿಯಬೇಕು ಅಂದ್ರೆ ಕಣ್ಣಿನ ಶ್ರಮವೂ ಅಗತ್ಯ. ಈಗಿನ ಹೈಬ್ರಿಡ್ ವ್ಯಾಸಂಗದ ಮಾದರಿಗಳಲ್ಲಿ ದಿನವೂ ಗಂಟೆಗಟ್ಟಲೆ ಸ್ಕ್ರೀನ್ ನೋಡದೆ ದಾರಿ ಇಲ್ಲ. ಅಂತೂ ಕಣ್ಣಿಗೆ ತೊಂದರೆಯಂತೂ ತಪ್ಪಿದ್ದಲ್ಲ. ಹಾಗಾದ್ರೆ ಪರೀಕ್ಷೆ ಮುಗಿಯುವಷ್ಟರಲ್ಲಿ ಕಣ್ಣಿನ ಕಥೆಯೂ ಮುಗಿಯಿತು ಎಂಬಂತಾಗದೆ ಇರಲು ಏನ್ ಮಾಡಬೇಕು? ಪರೀಕ್ಷೆಯ ದಿನಗಳಲ್ಲಿ ಕಣ್ಣಿನ ಕಾಳಜಿ ಮಾಡೋದು ಹೇಗೆ ನೋಡೋಣ. ರಾತ್ರಿಯ ಸಮಯ ಹೆಚ್ಚಿನ ಓದು ಅನಿವಾರ್ಯವಾದರೆ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು. ಹಗಲಿನ ಸ್ವಚ್ಛ ಬೆಳಕಿನಲ್ಲಿ ಗೆಜೆಟ್ಗಳಲ್ಲಿ ಕೆಲಸ ಮಾಡಿ, ರಾತ್ರಿಯ ಬೆಳಕಿನಲ್ಲಿ ಪುಸ್ತಕದ ಕೆಲಸಗಳಲ್ಲಿ ಕೆಲಸ ಮುಗಿಸ್ಕೊಳ್ಳಿ. ರಾತ್ರಿಯ ಹೊತ್ತು ಪರದೆಗಳನ್ನು ನೋಡೋದು ನಿದ್ದೆಯ ಗುಣಮಟ್ಟವನ್ನು ತಗ್ಗಿಸುತ್ತೆ. ನಿದ್ದೆಗೆಡುವ ಈ ದಿನಗಳಲ್ಲಿ ಮಲಗಿದಾಗಲೂ ನಿದ್ದೆ ಬರದಂತಾದ್ರೆ ಆರೋಗ್ಯ ದೇವ್ರೇ ಗತಿ. ಹೀಗಾಗಿ ಮೊಬೈಲ್ ಟ್ಯಾಬ್ನಲ್ಲಿ ನೀವು ಪರೀಕ್ಷೆಗೆ ತಯಾರಿಯಾಗಬೇಕು ಅಂದ್ಕೊಂಡಿದ್ರೆ ಆ ಕೆಲಸವನ್ನ ಬೆಳಗ್ಗೆಯೇ ಮಾಡಿ. ರಾತ್ರಿಯ ಹೊತ್ತಿನಲ್ಲಿ ಡಿಜಿಟಲ್ ಸ್ಕ್ರೀನ್ಗೆ ಒಡ್ಡಿಕೊಳ್ಳೋದು ಕಣ್ಣಿಗೆ ಒಳ್ಳೆಯದಲ್ಲ. ಓದೋದಕ್ಕೆ ಆನ್ಲೈನ್ ಆಯ್ಕೆಗಿಂತ ಪುಸ್ತಕ ಹಿಡಿಯೋದಕ್ಕೆ ಆದ್ಯತೆ ನೀಡಿ. ಅನಿವಾರ್ಯವಾದದನ್ನ ಮಾತ್ರವೇ ಗೆಜೆಟ್ ಮೂಲಕ ಮಾಡಿ. ಕೈಯಲ್ಲಿ ಪುಸ್ತಕ ಇದ್ರೂ ಅದನ್ನು ಬದಿಗಿರಿಸಿ ಆ್ಯಪ್ಗಳಲ್ಲಿ ಪಠ್ಯಗಳನ್ನು ಓದೋ ಅಭ್ಯಾಸವನ್ನ ಕಡಿಮೆ ಮಾಡೋದು ಎಲ್ಲ ದೃಷ್ಟಿಯಿಂದಲೂ ಸೂಕ್ತ, ಕಣ್ಣಿನ ದೃಷ್ಟಿಗೂ ಸೂಕ್ತ. ಇದರಿಂದ ಕಣ್ಣುಗಳ ಮೇಲಿನ ಒತ್ತಡವನ್ನ ಕೊಂಚ ಕಡಿಮೆ ಮಾಡಬಹುದು. ಹನಿಗೂಡಿದರೆ ಹಳ್ಳ ಎಂಬಂತೆ ಇಷ್ಟಿಷ್ಟಾಗಿಯೇ ಕಣ್ಣುಗಳ ಮೇಲಿನ ಒತ್ತಡ ಅತೀವವಾಗಿ ಹೆಚ್ಚೋದನ್ನ ತಡಿಬಹುದು. ಓದಲು ಕುಳಿತುಕೊಳ್ಳುವಾಗಿನ ಭಂಗಿಯನ್ನ ಸರಿಯಾಗಿ ಇರಿಸಿಕೊಳ್ಳಿ. ಕೈಯಲ್ಲಿ ಪುಸ್ತಕ ಹಿಡಿದು ಬಿದ್ದುಕೊಳ್ಳೋದು, ಟ್ಯಾಬ್ ಹಿಡಿದು ಮಂಚದ ಮೇಲೆ ಉರುಳಿಕೊಳ್ಳೋದು, ಇಂಥವುಗಳಿಂದ ಕಣ್ಣುಗಳ ಮೇಲಿನ ಒತ್ತಡ ಹೆಚ್ಚುತ್ತೆ. ಟ್ಯಾಬ್ಲೆಟ್ ಅಥವಾ ಸ್ಮಾರ್ಟ್ ಫೋನ್ನಲ್ಲಿ ಓದುವ ಬದಲು ಲ್ಯಾಪ್ಟಾಪ್ ಬಳಸೋದು ಕ್ಷೇಮ. ಇದನ್ನಾದರೂ ಸ್ವಚ್ಛ ಬೆಳಕಿನಲ್ಲಿ ಸರಿಯಾದ ಭಂಗಿಯಲ್ಲಿ ಹಿಡಿದು ಕುಳಿತುಕೊಳ್ಳಿ. ಮೈ ಮೇಲೆ ಇರಿಸೋದಕ್ಕಿಂತ ಸರಿಯಾದ ಮೇಜಿನ ಮೇಲೆ ಉಪಯೋಗಿಸಿ. ಇದರಿಂದ ಕಣ್ಣುಗಳು ಮಾತ್ರವಲ್ಲ, ತಲೆ, ಕುತ್ತಿಗೆ ಮತ್ತು ಬೆನ್ನಿನ ಮೇಲಿನ ಒತ್ತಡವನ್ನು ತಪ್ಪಿಸಬಹುದು. ಇನ್ನು ಪ್ರಮುಖವಾಗಿ 20-20-20 ರೂಲ್ ಅಂದ್ರೆ ಪ್ರತಿ 20 ನಿಮಿಷಗಳಿಗೊಮ್ಮೆ ಕನಿಷ್ಠ 20 ಸೆಕೆಂಡುಗಳ ಕಾಲ 20 ಅಡಿ ದೂರದ ವಸ್ತುವನ್ನ ದಿಟ್ಟಿಸಿ ನೋಡಿ. ಇದರಿಂದ ಕಣ್ಣುಗಳಿಗೆ ಅಗತ್ಯವಾದ ವಿಶ್ರಾಂತಿ ಪದೇ ಪದೇ ನೀಡ್ತಿರಬಹುದು. ಇದು ಕಣ್ಣಿನ ಸ್ನಾಯುಗಳಿಗೆ ಸರಿಯಾದ ಬಿಡುವನ್ನ ನೀಡುತ್ತೆ, ಹಾಗೆಯೇ ದೃಷ್ಟಿಯನ್ನ ಕಾಪಾಡುತ್ತೆ. ಇನ್ನು ದಿನಕ್ಕೆ 4 ಲೀಟರ್ ನೀರು ಕುಡಿಯೋದನ್ನ ತಪ್ಪಿಸುವಂತಿಲ್ಲ. ಓದುವ ಭರದಲ್ಲಿ ಇದನ್ನ ತಪ್ಪಿಸಿದ್ರೆ ಹಲವು ರೀತಿಯಲ್ಲಿ ಒದ್ದಾಡಬೇಕಾಗತ್ತೆ. ಆಗಾಗ ಕಣ್ಣು ಮಿಟುಕಿಸುತ್ತೀರಿ. ಇದರಿಂದ ಕಣ್ಣು ಶುಷ್ಕವಾಗದೆ ಅಂದ್ರೆ ಡ್ರೈ ಆಗದೆ ತೇವವನ್ನ ಕಾಪಾಡಿಕೊಳ್ಳಬಹುದು. ಕಣ್ಣಿನ ಸ್ವಚ್ಛತೆಗೂ ಕೂಡ ಇದು ಅನುಕೂಲ. ಪರದೆಯನ್ನ ತದೀಕ ದೃಷ್ಟಿಯಿಂದ ನೋಡ್ತಾ ಇದ್ರೆ ಕಣ್ಣು ಒಣಗೋದು, ಆಯಾಸವಾಗೋದು ಹೆಚ್ಚು. ಅಂಥ ಸಂದರ್ಭಗಳಲ್ಲಿ ಈ 20-20-20 ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಿ. ಬಹಳ ಹೊತ್ತು ಲ್ಯಾಪ್ಟಾಪ್ ಬಳಕೆ ಅನಿವಾರ್ಯ ಎಂದಾದ್ರೆ ಪರದೆಗಳಿಂದ ಸೂಸುವ ನೀಲಿ ಬೆಳಕು, ಬ್ಲೂ ಲೈಟ್ ಅನ್ನ ತಡೆಯುವಂತ ಫಿಲ್ಟರ್ಗಳನ್ನ ಬಳಸಿ. ಕತ್ತಲೆಯಲ್ಲಂತೂ ಓದಲೇಬೇಡಿ. ಇದರಿಂದ ದೃಷ್ಟಿಗೆ ಆಪತ್ತು ಬರೋದು ಖಂಡಿತ. ಓದುವ ಒತ್ತಡ ಎಷ್ಟೇ ಇದ್ದರೂ ದಿನಕ್ಕೆ ಕನಿಷ್ಠ 7 ತಾಸಿನ ನಿದ್ದೆ ಬೇಕೇ ಬೇಕು. ಇದು ಕಣ್ಣಿಗಷ್ಟೇ ಅಲ್ಲ, ದೇಹ ಸ್ವಾಸ್ಥ್ಯಕ್ಕೂ ಹಿತ. ಇನ್ನು ಸತ್ವಯುತ ಆಹಾರವನ್ನೇ ಸೇವಿಸಿ. ಆಹಾರದಲ್ಲಿ ಸಾಕಷ್ಟು ಸಂಕೀರ್ಣ ಪಿಷ್ಟಗಳು, ನಾರು ಹಾಗೆಯೇ ಪ್ರೋಟೀನ್ ಇರಲಿ. ವಿಟಮಿನ್ ಎ ಹಾಗೆಯೇ ವಿಟಮಿನ್ ಡಿ ಹೆಚ್ಚಿರುವ ಆಹಾರಗಳು ಈಗ ಕಣ್ಣಿನ ಕ್ಷೇಮಕ್ಕಾಗಿ ಬೇಕು. ಖನಿಜಗಳಿಗಾಗಿ ಬೀಜಗಳು, ಹಸಿರು ಸೊಪ್ಪುಗಳು, ಹಾಲು, ಮೊಟ್ಟೆ ಮತ್ತು ಇಡೀ ಧಾನ್ಯಗಳನ್ನು ಬಳಸಿ. ಋತುಮಾನದ ಹಣ್ಣುಗಳನ್ನು ತಿನ್ನಿ. ಅಂದ್ರೆ ಆಯಾ ಸೀಸನ್ಗಳಲ್ಲಿ ಸಿಗುವ ಹಣ್ಣುಗಳನ್ನು ಸೇವಿಸಿ. ಇದರಿಂದ ರೋಗ ನಿರೋಧಕ ಶಕ್ತಿಯೂ ಹೆಚ್ಚುತ್ತೆ, ಕಣ್ಣಿನ ಆರೋಗ್ಯವನ್ನು ಕೂಡ ಕಾಯ್ದುಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.